ಎಲ್ಲರಿಗೂ ಶರಣಾರ್ಥಿಗಳು. ನಾನು ಧರ್ಮಣ್ಣ ಮಲ್ಲಪ್ಪ ಕುಂಬಾರ್, ಕರ್ನಾಟಕ ವಿಶ್ವವಿದ್ಯಾಲಯ ಗ್ರಂಥಾಲಯ ಬೈಂಡಿಂಗ್ ವಿಭಾಗದಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿ 2005ರಲ್ಲಿ ನಿವೃತ್ತನಾಗಿದ್ದೇನೆ. ಇಂದು ಪ್ರೊಫೆಸರ್ MR ಕುಂಬಾರ್ ಸಾಹೇಬರ 100 ವರ್ಷದ ಶತಮಾನೋತ್ಸವ ಆಚರಣೆಯಲ್ಲಿ ಅವರ ಜೊತೆಗಿನ ಸವಿನೆನಪುಗಳನ್ನು ಹಂಚಿಕೊಳ್ಳುತ್ತಿರೋದು ನನಗೆ ಸಂತಸದ ವಿಷಯ. ಪ್ರೊಫೆಸರ್ ಕುಂಬಾರ ಸಾಹೇಬರ ಗ್ರಂಥಾಲಯ ವಿಜ್ಞಾನದಲ್ಲಿ ದೊಡ್ಡ ಆಲದ ಮರ ಇದ್ದಂತೆ. ಆಲದ ಮರ ತಾನು ಬೆಳೆದು ಸಾವಿರಾರು ಶಾಖೆಗಳನ್ನು ಬಿಡುತ್ತಾ ಅನೇಕ ಜೀವರಾಶಿಗಳಿಗೆ ಆಶ್ರಯ ಕೊಡುವಂತೆ ಇಂದು ಸಾವಿರಾರು ಗ್ರಂಥಪಾಲಕರು ಅವರ ನೆರಳಿನಲ್ಲಿ ಬದುಕುತ್ತಿದ್ದಾರೆ. ಬಸವಣ್ಣನವರು ಹೇಳಿದಂತೆ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶರಣರು ಹೇಳಿದಂತೆ ಪ್ರೊಫೆಸರ್ ಕುಂಬಾರ ಸಾಹೇಬರ ಹತ್ತಿರ ಯಾರೇ ಬಂದರೂ ಅವರನ್ನು ಬೇರೆಯವರೆಂದು ಅವರು ಎಂದೂ ಕಾಣುತ್ತಿರಲಿಲ್ಲ. ಇವ ನಮ್ಮ ಮನೆಯವನೆಂದು ಏಕದೃಷ್ಟಿಯಿಂದ ಕಾಣುತ್ತಿದ್ದರು. ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ಕರೆಯುತ್ತಿದ್ದರು. ಇವರ ನೆರಳಿನಲ್ಲಿ ಬೆಳೆದ ಸಾವಿರಾರು ಜನರಲ್ಲಿ ನಾನೂ ಒಬ್ಬ. ನಾನು 1968ರಲ್ಲಿ ವಿಜಯಪುರ ಜಿಲ್ಲೆ ಕಾಕಂಟಿಕಿ ಗ್ರಾಮದಿಂದ ಧಾರವಾಡಕ್ಕೆ ಬಂದು ಧಾರವಾಡದಲ್ಲಿ ಶ್ರೀ ಮುರುಘಾಮಠ ದಾಸೋಗದಲ್ಲಿ ಸೇವೆ ಸಲ್ಲುತ್ತಿದ್ದೆ. ನನಗಿಂತಲೂ ಪೂರ್ವದಲ್ಲಿ ನಮ್ಮಣ್ಣ ಬಂದಿದ್ದ. ಆಗ ಪ್ರತಿ ವಾರವೂ ಮುರುಘಾಮಠಕ್ಕೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಾಹೇಬರು ಬರುತ್ತಿದ್ದರು. ಹಾಗೂ ಅವರ ಪರಿಚಯವಾಯಿತು. ಮಠದಲ್ಲಿ ನನ್ನ ಸೇವೆಯನ್ನು ನೋಡಿ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗ್ರಂಥಾಲಯದಲ್ಲಿ ಪ್ರೊಫೆಸರ್ ಕುಂಬಾರ್ ಅವರನ್ನು ನೀನು ಭೇಟಿಯಾಗು ಎಂದು ಹೇಳಿದರು. ನಾನು ಮರುದಿವಸ ಪ್ರೊಫೆಸರ್ ಕುಂಬಾರ ಸಾಹೇಬರನ್ನು ಭೇಟಿಯಾಗಿದೆ. ಆಗ ಬೈಂಡಿಂಗ್ ವಿಭಾಗದ ಮುಖ್ಯಸ್ಥರಾದ ಪವಾರ್ ಅವರನ್ನು ಕರೆಸಿ ನನಗೆ ಬುಕ್ ಬೈಂಡಿಂಗ್ ಕೆಲಸ ಕಲಿಸಿದರು. ನಾನು 5-6 ತಿಂಗಳ ಬೈಂಡಿಂಗ್ ವಿಭಾಗದಲ್ಲಿ ಕೆಲಸ ಮಾಡಿದೆ. ಪ್ರೊಫೆಸರ್ ಕುಂಬಾರ ಸಾಹೇಬರು 6 ತಿಂಗಳ ನಂತರ ದಿನಾಂಕ 21/6/1969ರಂದು ಗ್ರಂಥಾಲಯ ಬೈಂಡಿಂಗ್ ವಿಭಾಗದಲ್ಲಿ ಸಹಾಯಕ ಬೈಂಡರ್ ಎಂದು ನೇಮಕ ಮಾಡಿಸಿದರು. ನೇಮಕ ಪತ್ರ ಕೊಡುವಾಗ ಸಾಹೇಬರು ನನಗೆ ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಸಾಹೇಬರು ಹೇಳಿದರು. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ಯಾವುದೇ ಚ್ಯುತಿ ಬರದಂತೆ ಕೆಲಸ ಮಾಡಿ ಸಾಹೇಬರ ಪ್ರೀತಿಗೆ ಪಾತ್ರನಾದೆ. ಪ್ರೊಫೆಸರ್ ಕುಂಬಾರ ಸಾಹೇಬರು 1972ರಲ್ಲಿ ನನ್ನನ್ನು ಕಲ್ಕತ್ತಾದಲ್ಲಿರುವ ರಾಷ್ಟ್ರೀಯ ಗ್ರಂಥಾಲಯ ಬುಕ್ ಬೈಂಡಿಂಗ್ ವಿಭಾಗದಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳಲು ಕರೆದುಕೊಂಡು ಹೋದರು. 6 ದಿನಗಳ ಟ್ರೈನಿಂಗ್ ಪಡೆದ ನಂತರ ನನಗೆ ಅಲ್ಲಿ ಅರ್ಹತಾ ಪತ್ರವನ್ನು ಕೊಟ್ಟರು. ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಪಡೆದ ಬುಕ್ ಬೈಂಡಿಂಗ್ ಟ್ರೈನಿಂಗ್ ನನ್ನ ಬದುಕನ್ನೇ ಬದಲಿಸಿತ್ತು. ನಾನು ಗ್ರಂಥಾಲಯ ಬುಕ್ ಬೈಂಡರ್ನಾಗಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಇಂದು ನಮ್ಮ ಕುಟುಂಬದಲ್ಲಿ 6 ಜನರು ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೂ KLE ಬೆಳಗಾವಿ, BLD ವಿಜಯಪುರ, KUD ಧಾರವಾಡದಲ್ಲಿ 6-8 ಜನರು ಗ್ರಂಥಾಲಯದಲ್ಲಿ ಬುಕ್ ಬೈಂಡರ್ ಅಂತ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದು ನಮ್ಮ ಕುಟುಂಬದ ಒಟ್ಟು ಸಹೋದರ ಸಂಬಂಧಿಕರು ಸುಮಾರು 30 ಜನರು ಬುಕ್ ಬೈಂಡಿಂಗ್ ಕೆಲಸವನ್ನು ಮಾಡಿ ತಮ್ಮ ಜೀವನ ನಡೆಸುತ್ತಿದ್ದಾರೆ. ನಾನು PhD ಥೀಸಿಸ್ ಬೈಂಡರ್ ಎಂದೇ ಎಲ್ಲರಿಗೂ ಪರಿಚಯಸ್ಥನಾಗಿದ್ದೇನೆ. ಪ್ರೊಫೆಸರ್ ಕುಂಬಾರ ಸಾಹೇಬರೇ ಕಾರಣ. ಅವರನ್ನು ನಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ನಾನು ನೆನೆಯುತ್ತೇನೆ. ಕುಂಬಾರ ಸಾಹೇಬರು ನನಗೆ ಯಾವುದೇ ಕೆಲಸವಿದ್ದರೂ ಮನೆಗೆ ಬರಲು ಹೇಳುತ್ತಿದ್ದರು. ನಾನು ಮನೆಗೆ ಹೋದಾಗ ಶ್ರೀಮತಿ ಬಸವಣ್ಣಮ್ಮನವರು ನನಗೆ ಊಟ ಉಪಹಾರ ಮಾಡಿಸದೆ ಎಂದೂ ನನ್ನನ್ನು ಕಳಿಸುತ್ತಿರಲಿಲ್ಲ. ಅವರು ನನಗೆ ಯಾವಾಗಲೂ ತಾಯಿಯ ಪ್ರೀತಿಯನ್ನೇ ತೋರಿಸುತ್ತಿದ್ದರು. ಶ್ರೀ ಮುರುಘಾಮಠದ ಮಹಾಂತಪ್ಪಗಳು ಲಿಂಗೈಕ್ಯರಾದ ದಿನವೇ ಪ್ರೊಫೆಸರ್ ಕುಂಬಾರ ಸಾಹೇಬರು ಶಿವಾಧೀನರಾದರು. ಸಾಹೇಬರು ಅಪ್ಪನವರೊಡನೆ ಬಹಳ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಅವರು ಪರಿಪೂರ್ಣ ಜೀವನ ನಡೆಸಿ ಕೈವಲ್ಯವನ್ನು ಹೊಂದಿದರೆಂದು ನನ್ನ ಮನಸ್ಸು ಹೇಳುತ್ತದೆ. ಇಂದು ಅವರಿಲ್ಲ. ಅವರು ಮಾಡಿದ ಕೆಲಸ ನಮ್ಮ ಮುಂದೆ ಇದೆ. ನಮ್ಮ ಕುಟುಂಬಕ್ಕೆ ಸಾಹೇಬರ ಕರುಣೆ ಹಾಗೂ ಆಶೀರ್ವಾದ ದಾರಿದೀಪವೆಂದು ನಾನು ಭಾವಿಸಿದ್ದೇನೆ. ಪ್ರೊಫೆಸರ್ ಕುಂಬಾರ ಸಾಹೇಬರು ನುಡಿಮುತ್ತುಗಳ ಎಂಬ ಗ್ರಂಥದಲ್ಲಿ ಗುರುಬಸವಲಿಂಗ ಎಂಬ ನಾಮಾಂಕಿತದ 100ಕ್ಕೂ ಹೆಚ್ಚು ಕವನಗಳನ್ನು ಹಾಗೂ ನುಡಿಮುತ್ತುಗಳನ್ನು ಬರೆದಿರುತ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು.